ಓಕೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಪ್ರಕಾರ ಅವರೊಬ್ಬ ಆಕಸ್ಮಿಕ ರಾಜಕಾರಣಿನ ಅಥವಾ ಆಕರ್ಷಕ ರಾಜಕಾರಣಿನ? ನಾನು ಆಕಸ್ಮಿಕ ರಾಜಕಾರಣಿ. ಯಾಕೆ ಅಂತಂದರೆ ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಹೇಗೆ ಬಂದ್ರಿ ಸರ್? ಅದನ್ನ ಒಂದ್ಸಲ ರೀಕಾಲ್ ಮಾಡಬಹುದಾ ಅಂತ ಹೇಳಿ, ಯಾಕಂದ್ರೆ ನಿಮ್ಮ ಸಂದರ್ಶನಗಳೇ ಬಹಳ ಕಡಿಮೆ. ನೀವೇ ಇಂಟ್ರೊಡಕ್ಷನ್ ಹೇಳಿದಾಗೆ ನಾನು ವೈದ್ಯಕೀಯ ವೃತ್ತಿನಲ್ಲಿದ್ದೆ. ಸೊ ವೈದ್ಯಕೀಯನಲ್ಲಿ ಇದ್ದು MD ಪೆಥಾಲಜಿ ಮಾಡಿ ನನ್ನದೇ ಒಂದು ಡಯಾಗ್ನೋಸ್ಟಿಕ್ಸ್ ಮಾಡಿಕೊಂಡು, ಅದಕ್ಕಿಂತ ಮುಂಚೆ ಕನ್ಸಲ್ಟೆಂಟ್ ಆಗಿ ಹಲವಾರು ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡಿ, ಅದಕ್ಕಿಂತ ಮುಂಚೆ ಸೀನಿಯರ್ ರೆಸಿಡೆಂಟ್ ಆಗಿ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಮುಂಬೈಲಿ ಕೆಲಸ ಮಾಡ್ತಿದ್ದೆ. ನಂತರ ಇಲ್ಲಿಗೆ ಬಂದಮೇಲೆ ಬೇರೆ ಬೇರೆ ಹಾಸ್ಪಿಟಲ್ ಕನ್ಸಲ್ಟೆಂಟ್ ಆಗಿದ್ದೆ. ನಂತರ ನನ್ನದೇ ಒಂದು ಸ್ವಂತವಾದಂಥ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡಿಕೊಂಡು ಅದರೊಳಗೆ ನಾನು ಬ್ಯುಸಿಯಾಗಿದ್ದೆ. ಆದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಅಣ್ಣ ರಾಜಕೀಯದಲ್ಲಿ ಬಹಳ ಸಕ್ರಿಯವಾಗಿದ್ದ. ಆತನಿಗೆ ರಾಜಕೀಯನ ವೃತ್ತಿಯಾಗಿ ಪರ್ಸ್ಯೂ ಮಾಡಬೇಕು ಅಂತ ಹೇಳಿ ಭಾಳ ಆಸೆ ಇತ್ತು. ಆದರೆ ಅವರ ಒಂದು ಅನಿರೀಕ್ಷಿತವಾದ ಸಾವಾದಮೇಲೆ ತಂದೆಯವರು ತಾಯಿಯವರು ಕೂಡ ಅವರು ಕೂಡ ಬಹಳಷ್ಟು ದುಃಖದಲ್ಲಿದ್ದರು. ಸೊ ಅವ್ರಿಗೆ ಧೈರ್ಯ ತುಂಬಬೇಕು ಅಂತ ಹೇಳಿ, ಮತ್ತು ನಮ್ಮ ತಂದೆಯ ಫಾಲೋವರ್ಸು, ನಮ್ಮ ವರ್ಣಾ ಕ್ಷೇತ್ರದ ಜನ ಎಲ್ಲರೂ ಕೂಡ, ತಂದೆಯವರು ಆಗ ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಸೊ ಹಾಗಾಗಿ ಕ್ಷೇತ್ರಕ್ಕೆ ಹೆಚ್ಚು ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗೆ ಕ್ಷೇತ್ರ ಜನ ಎಲ್ಲರೂ ಕೂಡ ನೀವು ಕ್ಷೇತ್ರ ನೀವೇ ನೋಡ್ಕೋಬೇಕು, ನೀವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರು. ತಾಯಿಯವ್ರದ್ದು ಕೂಡ ಆಸೆ ಅದೇ ಆಗಿತ್ತು. ಸೊ ಹಾಗಾಗಿ ಎಲ್ಲ ಕಾರಣಗಳಿಗೋಸ್ಕರ ನಾನು ರಾಜಕೀಯಕ್ಕೆ ಬಂದೆ. ಬಟ್ ರಾಜಕೀಯಕ್ಕೆ ಬರಬೇಕಾದ್ರೂ ಕೂಡ ನಾನು ಎಲೆಕ್ಷನ್ ನಿಲ್ಲಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ತಂದೆಯವರು ಮುಖ್ಯಮಂತ್ರಿ ಆಗಿರೋಷ್ಟು ಸಮಯ ನಾನು ಕ್ಷೇತ್ರ ನೋಡ್ಕೋಬೇಕು, ಉಸ್ತುವಾರಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಚುನಾವಣೆ ಆದ್ದು ಆ 2016 ಇದು ಆಗಿದ್ದು ನಾನು ರಾಜಕೀಯಕ್ಕೆ ಬಂದಿದ್ದು. ಸೊ 2016ರಿಂದ 2018 ತನಕ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳು, ಪ್ರತಿಯೊಂದು ಹಳ್ಳಿಗಳನ್ನು ಕೂಡ ಪ್ರವಾಸ ಮಾಡಿ ಜನರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತಿದ್ದೆ. ಸೊ ಎಲ್ಲರೂ ಕೂಡ ನೀವು ಇನ್ನೂ ಮುಂದುವರಿಬೇಕು, ಚುನಾವಣೆಗೂ ನಿಲ್ಲಬೇಕು ಅಂತ ಹೇಳಿದರು. ನನಗೂ ಅಷ್ಟರೊಳಗೆ ರಾಜಕೀಯದ ಸ್ವಲ್ಪ ಅನುಭವ ಬಂದಿದ್ದರಿಂದ ನನಗೂ ಸ್ವಲ್ಪ ಆತ್ಮವಿಶ್ವಾಸ ಬಂತು, ಹೌದು ಚುನಾವಣೆಯನ್ನು ಎದುರಿಸೋಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ಹಾಗಾಗಿ ಚುನಾವಣೆಗೂ ಕೂಡ ಎಲ್ಲ ಜನರ ಒತ್ತಾಯದ ಮೇರೆಗೆ ನಾನು ಚುನಾವಣೆಗೂ ಕೂಡ ನಿಂತ್ಕೊಂಡೆ. ಜನರು ಕೂಡ ನನಗೆ ಗೆಲ್ಲಿಸಿದ್ರು. ಸೊ ಶಾಸಕನಾಗಿ ಕೂಡ ಜನರಿಗೆ ಸಂಪೂರ್ಣ ನಿರೀಕ್ಷೆ ಇಲ್ಲದೆ ಹೋದರೂ ಅವರ ಒಂದು ತೃಪ್ತಿ ಕೊಡೋ ರೀತಿ ಒಂದಷ್ಟು ಕೆಲಸನೂ ಮಾಡಿದ್ದೆ. ನಂತರ ಮತ್ತೆ ನಿಮಗೆ ಗೊತ್ತಿದ್ದ ಹಾಗೆ 2023ರಲ್ಲಿ ಚುನಾವಣೆಗೆ ವರ್ಣಾ ಕ್ಷೇತ್ರದಿಂದ ತಂದೆಯವರೇ ನಿಲ್ಲಬೇಕು ಅಂತೇಳಿ ಹೈಕಮಾಂಡ್ ಅವ್ರು ತಾಕೀತು ಮಾಡಿದ್ರಿಂದ ಕ್ಷೇತ್ರನ ಅವ್ರಿಗೆ ಬಿಟ್ಕೊಟ್ಟಿರೋದಲ್ಲ, ಅದು ಅವ್ರದ್ದೇ ಕ್ಷೇತ್ರ. ಅವ್ರು ನನಗೆ ಬಿಟ್ಕೊಟ್ಟಿದ್ರು, ಮತ್ತೆ ಅವರೇ ಬಂದರಷ್ಟೇ ಆ ಕ್ಷೇತ್ರದಲ್ಲಿ ಅವರೇ ನಿಂತ್ಕೊಂಡ್ರು. ಸೊ ಹಾಗಾಗಿ ಆವಾಗ ಹೈಕಮಾಂಡ್ ಅವರು MLC ಮಾಡ್ತೀನಿ ಅಂತ ಹೇಳಿದರು. ಸೊ ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ ಇಷ್ಟು ದಿವಸ, ಈಗ ಮಂತ್ರಿ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.